ಪ್ರಸ್ತುತಪಡಿಸಲಿಕ್ಕೆ ಬಂದಿದ್ದಾರೆ ಗುರು ಕೃಷ್ಣಶರಣ ವಿಶಾಲೆಯ ವಿದ್ಯಾರ್ಥಿನಿಯಾದಂತ ಗಣಿಕಾ. ಇವರು ನೆರವೇರಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಗಣಿಕಾ. ನಾನು ಶ್ರೀ ಗುರು ಕೃಷ್ಣಶರಣ ವಿದ್ಯಾಲಯ ಬೀರೂರು, ಇಲ್ಲಿ 7ನೇ ತರಗತಿ ಓದುತ್ತಿದ್ದೇನೆ. ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ಆದರಣೀಯ ಹಿರಿಯರೇ, ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಹಾಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾವು ಇಲ್ಲಿ ನಮ್ಮ ದೇಶದ ಅತ್ಯಂತ ಮಹತ್ವವಾದ ದಿನವಾದ ಗಣರಾಜ್ಯೋತ್ಸವವನ್ನು ಆಚರಿಸಲು ಒಂದಾಗಿದ್ದೇವೆ. 1950ರ ಜನವರಿ 26ರಂದು ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂತು. ಆ ದಿನದಿಂದ ಭಾರತವು ಕೇವಲ ಸ್ವತಂತ್ರ ರಾಷ್ಟ್ರವಲ್ಲ, ನ್ಯಾಯ, ಸಮಾನತೆ ಮತ್ತು ಸ್ವಾತಂತ್ರ್ಯದ ಮೇಲೆ ನಿಂತ ಗಣರಾಜ್ಯವಾಯಿತು. ಸ್ನೇಹಿತರೆ, ಗಣರಾಜ್ಯೋತ್ಸವ ಎಂದರೆ ಕೇವಲ ಒಂದು ದಿನದ ಆಚರಣೆ ಅಲ್ಲ. ಇಂದು ನಾವು ನಮ್ಮನ್ನು ಪ್ರಶ್ನಿಸುವ ದಿನ. ನಾವು ನಮ್ಮ ದೇಶವನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದೇವೆ, ನಾವು ನಮ್ಮ ಜವಾಬ್ದಾರಿಗಳನ್ನು ಎಷ್ಟು ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದೇವೆ. ನಮ್ಮ ದೇಶದ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿದರೆ ಹೆಮ್ಮೆ ಪಡುವಂತಹ ಅನೇಕ ಸಾಧನೆಗಳಿವೆ. ಇಂದು ಭಾರತ ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ವೈದ್ಯಕೀಯ, ಕ್ರೀಡೆ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ವೇಗವಾಗಿ ಮುಂದೆ ಸಾಗುತ್ತಿದೆ. ವಿಶ್ವದ ಮುಂದೆ ಭಾರತ ತನ್ನ ಸಾಮರ್ಥ್ಯವನ್ನು ತೋರಿಸುತ್ತಿದೆ. ಆದರೆ ಇದರ ಜೊತೆಗೆ ನಾವು ಗಮನಿಸಲೇಬೇಕಾದ ಕೆಲವು ಸವಾಲುಗಳು ಇವೆ. ಇಂದು ಸಮಾಜದಲ್ಲಿ ಅಸಹಿಷ್ಣುತೆ ಹೆಚ್ಚುತ್ತಿದೆ. ಪರಿಸರ ಮಾಲಿನ್ಯದಿಂದ ಪ್ರಕೃತಿ ಸಂಕಷ್ಟದಲ್ಲಿದೆ. ಸ್ವಾರ್ಥವು ಸೇವೆಗಿಂತ ಮುಂದೆ ಹೋಗುತ್ತಿದೆ. ಇದನ್ನೆಲ್ಲ ನೋಡಿ ನಾವು ನಮ್ಮನ್ನು ಕೇಳಿಕೊಳ್ಳಬೇಕು, ಇಂತಹ ಸಮಾಜವು ನಾವು ಬಯಸುವ ಭಾರತವೇ? ಸ್ನೇಹಿತರೆ, ಇದು ಗಮನಿಸಬೇಕಾದ ಸಮಯ. ನಾವು ಮೊದಲು ನಮ್ಮ ನಡೆನುಡಿಯನ್ನು ಗಮನಿಸೋಣ. ಇತರರನ್ನು ಗೌರವಿಸುತ್ತೇವೆಯೇ? ಕಾನೂನನ್ನು ಪಾಲಿಸುತ್ತೇವೆಯೇ? ಸಾರ್ವಜನಿಕ ಆಸ್ತಿಯನ್ನು ನಮ್ಮದೇ ಎಂದು ಕಾಪಾಡುತ್ತೇವೆಯೇ? ನಾವೊಮ್ಮೆ ನಮ್ಮ ಸುತ್ತಮುತ್ತಲ ಪರಿಸರವನ್ನು ಗಮನಿಸೋಣ. ನೀರನ್ನು ಉಳಿಸುತ್ತೇವೆಯೇ? ಕಸವನ್ನು ಸರಿಯಾದ ಸ್ಥಳದಲ್ಲಿ ಹಾಕುತ್ತೇವೆಯೇ? ನಮ್ಮ ಸ್ವಾರ್ಥಕ್ಕಾಗಿ ಪ್ರಕೃತಿಯನ್ನು ಹಾನಿ ಮಾಡುತ್ತೇವೆಯೇ? ನಾವು ಸಮಾಜದಲ್ಲಿ ನಡೆಯುವ ಅನ್ಯಾಯವನ್ನು ನೋಡಿ ಮೌನವಾಗಿದ್ದೇವೆಯೇ? ಅಥವಾ ನ್ಯಾಯದ ಪರವಾಗಿ ನಿಲ್ಲುವ ಧೈರ್ಯ ನಮಗಿದೆಯೇ? ಸ್ನೇಹಿತರೆ, ಗಮನಿಸುವುದಷ್ಟೇ ಸಾಕಾಗದು. ನಾವು ಮಾಡಬೇಕಾದದ್ದು ಬಹಳಷ್ಟು ಇದೆ. ಬದಲಾವಣೆ ಸರ್ಕಾರದಿಂದ ಮಾತ್ರ ಸಾಧ್ಯವಿಲ್ಲ. ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಬೇಕು. ನಾವು ಸತ್ಯವಂತರಾಗಬೇಕು, ಶಿಸ್ತಿನಿಂದ ಬದುಕಬೇಕು, ಪರಸ್ಪರ ಗೌರವದಿಂದ ಜೀವಿಸಬೇಕು, ಭೇದ ಭಾವವಿಲ್ಲದೆ ಎಲ್ಲರನ್ನು ಸಮಾನವಾಗಿ ನೋಡಬೇಕು. ದೇಶ ಸೇವೆ ಎಂದರೆ ಗಡಿಯಲ್ಲಿ ನಿಂತು ಹೋರಾಡುವುದು ಮಾತ್ರವಲ್ಲ, ಒಳ್ಳೆಯ ನಾಗರಿಕನಾಗಿ ಬದುಕುವುದು.